ಸ್ನೇಹಿತರೆ, ಈಗಾಗಲೇ ನಮ್ಮ ಅಧ್ಯಕ್ಷರು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ. ಬಿ ಜೆ ಪಿಯವರ ದಿನನಿತ್ಯ ಏನು ಮಾಧ್ಯಮಗಳ ಮೂಲಕ ಕಾಂಗ್ರೆಸ್ ಪಕ್ಷದ ವಿರುದ್ಧ ಅವ್ರೇನು ಮಾತಾಡ್ತಾ ಇದ್ದಾರೆ ಆ ವಿಚಾರಕ್ಕೆ ಈಗಾಗಲೇ ನಮ್ಮ ಅಧ್ಯಕ್ಷರು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ. ನಾವು ಯಾವ ಕಾರಣಕ್ಕೂ ಯಾವ ಹಂತದಲ್ಲೂ ಬಿ ಜೆ ಪಿಯವರ ಬೆದರಿಕೆಗಳಿಗೆ ಬಗ್ಗುವಂಥದ್ದು ಪ್ರಶ್ನೆಯೇ ಉದ್ಭವ ಆಗಲ್ಲ. ಇನ್ನೂ ಅಗ್ರೆಸಿವ್ ಆಗಿ ನಾವು ಕೆಲಸವನ್ನು ಮಾಡ್ತೀವಿ. ನಮ್ಮ ರೆಸ್ಪಾನ್ಸಿಬಿಲಿಟಿ ಅದು. ವಿರೋಧ ಪಕ್ಷವಾಗಿ ಆಡಳಿತ ನಡೀತಾ ಇರುವಂಥ ಸರ್ಕಾರದ ತಪ್ಪುಗಳನ್ನು ಜನರಿಗೆ ಎತ್ತಿ ಹೇಳುವಂಥದ್ದು, ಅವರಿಗೆ ತಿಳಿ ಹೇಳುವಂಥದ್ದು ನಮ್ಮ ಜವಾಬ್ದಾರಿ ಇದೆ. ಆ ಜವಾಬ್ದಾರಿ ಸ್ಥಾನವನ್ನು ನಮ್ಮ ಪಕ್ಷ ನನಗೆ ಕೊಟ್ಟಿದೆ, ವಕ್ತಾರನಾಗಿ ಮಾಡಿದೆ. ಸುಮ್ಮನೆ ಮನೇಲಿ ಕೂತ್ಕೊಳ್ಳೋಕ್ಕಲ್ಲ ನನ್ನ ವಕ್ತಾರನ ಮಾಡಿರುವಂಥದ್ದು. ಬಿ ಜೆ ಪಿಯ ಕಾರ್ಯವೈಖರಿಗಳ ಬಗ್ಗೆ ಜನರಿಗೆ ತಿಳಿಸುವಂಥ ದಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ನಮಗೆ ಈ ವಕ್ತಾರರದ ಪೋಸ್ಟನ್ನು ನಾವು ಕೊಟ್ಟಿರೋದು. ವೈಯಕ್ತಿಕವಾಗಿ ನನ್ನ ವಿರುದ್ಧ ಅವರು ಮಾತಾಡಿದ್ದಕ್ಕೆ ನಾನು ಮಾತಾಡಿದ್ದೀನಿ ಹೊರತು ನಾನಾಗಿ ಯಾರು ವೈಯಕ್ತಿಕವಾಗಿ ಮಾತಾಡುವಂಥ ಕೆಲಸವನ್ನು ನಾವು ಮಾಡೇ ಇಲ್ಲ. ಆ ಶ್ರೀವತ್ಸ ಅವ್ರ ಮೇಲೆ ನಮಗೆ ಭಾಳ ಗೌರವ ಇದೆ. ಶ್ರೀವತ್ಸ ಅವರೇ, ದಯಮಾಡಿ ನಿಮ್ಮ ಅಕ್ಕಪಕ್ಕ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡಿಸ್ತಿರಲ್ಲ, ಅವ್ರಿಗೆ ನೀವು ತಿಳಿಯನ್ನು ಹೇಳಬೇಕು, ಬುದ್ಧಿಯನ್ನು ಹೇಳಬೇಕು. ವೈಯಕ್ತಿಕವಾಗಿ ಅಟ್ಯಾಕ್ ಮಾಡುವಂಥದ್ದು ನಿಲ್ಲಿಸಬೇಕು ಅಂತ. ನಿಮ್ಮದು ನ್ಯಾಷನಲ್ ಪಾರ್ಟಿ ಇದೆ, ನಮ್ಮದೊಂದು ಭಾಳ ಹಳೇದಾದಂಥ ಒಂದು ನ್ಯಾಷನಲ್ ಪಾರ್ಟಿ, ಈಗ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ 135 ವರ್ಷ ಇತಿಹಾಸ ಇರುವಂಥ ಒಂದು ಪಕ್ಷ. ಈ ದೇಶವನ್ನು 60 ವರ್ಷ ಆಳಿರುವಂಥ ಒಂದು ಪಕ್ಷ. ನಾವು ಆದಿಲ್ ಬೀದಿನಲ್ಲಿ ಸುಳ್ಳು ಹೇಳುವಂಥ ಪಕ್ಷದವರಲ್ಲ. ನಾವು ನಿಜ ಏನಿದೆಯೋ ಅದನ್ನು ಜನರಿಗೆ ತಿಳಿಸುವಂಥದ್ದು ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ವಿ ವಿಲ್ ಕಂಟಿನ್ಯೂ ಟು ಡೂ ದ್ಯಾಟ್. ನೀವು ಯಾವ ಥ್ರೆಟ್ ಮಾಡಿದ್ರೂ, ಸಲ್ಲದ ಆರೋಪಗಳನ್ನು ನನ್ನ ವಿರುದ್ಧ ಮಾಡಿದ್ರೂ ಇನ್ನು 100 ಪಟ್ಟು ಜಾಸ್ತಿ ನಾವು ಮುಂದುವರಿಸ್ತೀವಿ ಹೊರತು ಕಮ್ಮಿ ಮಾಡುವಂಥ ಒಂದು ಪ್ರಮೇಯ ಉದ್ಭವ ಆಗುವುದಿಲ್ಲ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ನಾನು ಹೇಳ್ತೀನಿ. ನರೇಂದ್ರ ಮೋದಿಯವ್ರನ್ನ ಕೊಲೆಗಡಕ ಅನ್ನುವಂಥದ್ದು, ಆಮೇಲೆ ಯಡಿಯೂರಪ್ಪನವ್ರನ್ನ ಪರ್ಸೆಂಟೇಜ್ ಗಿರಾಕಿ ಅಂತ ಆ ಪದಗಳನ್ನ ನನ್ನ ಲೈಫಲ್ಲೇ ಎಲ್ಲೂ ಉಪಯೋಗಿಸಿಲ್ಲ ನಾನು. ಇದು ನೀವು ಸುಳ್ಳು ಹೇಳೋದನ್ನ ನಿಲ್ಲಿಸಬೇಕು. ಬರೀ ಸುಳ್ಳೇ ನಿಮ್ಮ ಜೀವದಾನ ಆಗೋಗಿದೆ, ಸುಳ್ಳೇ ನಿಮ್ಮ ಮಂದೇವರಾಗಿದ್ದಾರೆ. ಸೊ ಅದು ನಿಲ್ಲಿಸಬೇಕು. ನಾನು ಆ ಪದಗಳನ್ನು ಯಾವ ಹಂತದಲ್ಲೂ ಎಲ್ಲೂ ಉಪಯೋಗಿಸುವಂಥ ಕೆಲಸವನ್ನು ಮಾಡಿಲ್ಲ. ಈಗ ನೇರವಾಗಿ ನಾನು ಪತ್ರಿಕಾಗೋಷ್ಠಿಗೆ ಬರ್ತೀನಿ. ಮೈಸೂರಲ್ಲಿ ಈ ಕೊರೋನಾ ಸೋಂಕಿನಿಂದ ಸತ್ತಿರುವಂಥ ಸಂಖ್ಯೆ ವಿಚಾರವಾಗಿ ನಿನ್ನೆ ಕೆ ಆರ್ ನಗರ ಶಾಸಕರಾದ ಸಾರಾ ಮಹೇಶ್ವರ್ ಅವರು ಒಂದು ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ. ದಾಖಲೆ ಸಮೇತ ಅವರು ಜನರ ಮುಂದಿಟ್ಟಿದ್ದಾರೆ. ಆ ವಿಚಾರವನ್ನು ನಾವು ಕಾಂಗ್ರೆಸ್ ಪಕ್ಷ ಬಹಳ ಗಂಭೀರವಾಗಿ, ಬರೀ ಮೈಸೂರು ಪ್ರಾಂತ್ಯಕ್ಕಲ್ಲ, ಇಡೀ ದೇಶದಲ್ಲಿ ಈ ಸಾವಿನ ಸಂಖ್ಯೆಯ ವಿಚಾರವಾಗಿ ಬಿ ಜೆ ಪಿಯವರು ಅಪ್ಪಟ ಸುಳ್ಳು ಹೇಳ್ತಾ ಇದ್ದಾರೆ ಅನ್ನುವಂಥದ್ದಕ್ಕೆ ಮೇ 26ನೇ ತಾರೀಕು ನಮ್ಮ ಪಕ್ಷದ ವರಿಷ್ಠರಾದಂಥ ಶ್ರೀ ರಾಹುಲ್ ಗಾಂಧಿಯವರು ನ್ಯೂಯಾರ್ಕ್ ಟೈಮ್ಸ್, ಅಮೇರಿಕಾದ ಪ್ರತಿಷ್ಠೆಯ ಒಂದು ಪತ್ರಿಕೆಯ ಒಂದು ರಿಪೋರ್ಟ್ ಆಧಾರವನ್ನು ಇಟ್ಕೊಂಡು ಅವರು ಟ್ವೀಟ್ ಮಾಡಿದ್ದಾರೆ. ಏನದು ಆಧಾರ? ನ್ಯೂಯಾರ್ಕ್ ಟೈಮ್ಸ್ನವರು ಇಂಡಿಯಾದ ಕೋವಿಡ್ ಡೆತ್ ವಿಚಾರಕ್ಕೆ ಅವರು ಸುಮಾರು ಒಂದು 12 ಟಾಸ್ಕ್ ಫೋರ್ಸ್ ಮೂಲಕ ರಿಸರ್ಚ್ ಮಾಡಿ ಒಂದು ವರದಿಯನ್ನು ವಿಶ್ವಕ್ಕೆ ಕೊಟ್ಟಿದ್ದಾರೆ. ಆ ವರದಿಯ ಪ್ರಕಾರ 4 ಲೈಕ್ಲಿ ವುಡ್ ಬೇಸಿಸ್ ಮೇಲೆ ಅವರು ಕೋವಿಡ್ ಡೆತ್ ವಿಚಾರವಾಗಿ, ನಮ್ಮ ದೇಶದ ಕೋವಿಡ್ ಡೆತ್ ವಿಚಾರವಾಗಿ ಒಂದು ಅಸೆಸ್ ಮಾಡಿ ಒಂದು ರಿಪೋರ್ಟ್ನ ಪಬ್ಲಿಷ್ ಮಾಡಿದ್ದಾರೆ. ವೆರಿ ಸೀರಿಯಸ್ ರಿಪೋರ್ಟ್ ಇದು. ನಮ್ಮ ದೇಶದ ಮಾಹಿತಿಯ ಪ್ರಕಾರ ಇವತ್ತಿಗೆ ಸುಮಾರು 2.9 ಕೋಟಿ ಕೊರೋನಾ ಸೋಂಕಿತರಿದ್ದಾರೆ. ಆಮೇಲೆ 3,20,000 ಜನ ಸತ್ತಿದ್ದಾರೆ ಅಂತ ನಮ್ಮ ದೇಶದ ವರದಿಯ ಪ್ರಕಾರ, ನಮ್ಮ ದೇಶದ ಸರ್ಕಾರದ ಬಿ ಜೆ ಪಿ ಸರ್ಕಾರದ ವರದಿಯ ಪ್ರಕಾರ, ICMR ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕೊಟ್ಟಿರುವಂಥ ವರದಿ ಪ್ರಕಾರ ಇವರು 3 ಸಿನಾರಿಯೋದಲ್ಲಿ ಅಸೆಸ್ ಮಾಡಿದ್ದಾರೆ. ಒಂದು ದ ಕನ್ಸರ್ವೇಟಿವ್ ಸಿನಾರಿಯೋ ಅಂತ, ಅದರ ಪ್ರಕಾರ ನಮ್ಮ ದೇಶದಲ್ಲಿ ಕೊರೋನಾ ಸೋಂಕಿತರು ಸುಮಾರು 4 ಕೋಟಿ ಜನಸಂಖ್ಯೆ ಕೊರೋನಾ ಸೋಂಕಿಗೆ ಒಳಪಟ್ಟಿದ್ದಾರೆ. ಡೆತ್ ಸಂಖ್ಯೆ 6 ಲಕ್ಷ. ಎರಡನೇ ಸಿನಾರಿಯೋ, ಮೋರ್ ಲೈಕ್ಲಿ ಸಿನಾರಿಯೋ ಅಂತ ಕರೀತಾರೆ ಅದಕ್ಕೆ. ಅದರ ಪ್ರಕಾರ 5.39 ಕೋಟಿ ಜನರು ನಮ್ಮ ದೇಶದಲ್ಲಿ ಸೋಂಕಿತಕ್ಕೆ ಒಳಪಟ್ಟಿದ್ದಾರೆ. 5.39 ಕೋಟಿ. ಸಾವಿನ ಸಂಖ್ಯೆ 16 ಲಕ್ಷ. 16 ಲಕ್ಷ ನಮ್ಮ ದೇಶದಲ್ಲಿ ಕೊರೋನಾಯಿಂದ ಮೊದಲನೇ ಅಲೆ ಎರಡನೇ ಅಲೆ ಎರಡು ಸೇರಿ ಸತ್ತಿರುವಂಥದ್ದು. ಮೂರನೇದು ಸಿನಾರಿಯೋ, ವರ್ಸ್ಟ್ ಸಿನಾರಿಯೋ, ಅದರ ಪ್ರಕಾರ ನಮ್ಮ ದೇಶದಲ್ಲಿ ಕೊರೋನಾಗೆ ಸೋಂಕಿತರಾಗಿರುವಂಥರು 7 ಕೋಟಿ. ಸಾವಿನ ಸಂಖ್ಯೆ ನಮ್ಮ ದೇಶದಲ್ಲಿ 42 ಲಕ್ಷ.
42 ಲಕ್ಷ ಕೊರೋನಾಯಿಂದ ನಮ್ಮ ದೇಶದಲ್ಲಿ ಮೊದಲನೇ ಅಲೆ ಎರಡನೇ ಅಲೆ ಎರಡರಿಂದ ಸತ್ತಿರುವಂಥ ಸಂಖ್ಯೆ ಅಂತ ನ್ಯೂಯಾರ್ಕ್ ಟೈಮ್ಸ್ನವರು ರಿಪೋರ್ಟ್ ಮಾಡಿರುವಂಥದ್ದು. ಇದನ್ನು ರಾಹುಲ್ ಗಾಂಧಿಯವರು ಟ್ಯಾಗ್ ಮಾಡಿ ಒಂದು ಟ್ವೀಟ್ ಮಾಡಿದರು, ನೀವು ಸುಳ್ಳು ಹೇಳ್ತಾ ಇದ್ದೀರಿ, ಸರ್ಕಾರ ಸುಳ್ಳು ವರದಿಯನ್ನು ಕೊಡ್ತಾ ಇದೆ. ಅದಕ್ಕೆ ಕಾಂಗ್ರೆಸ್ ಪಕ್ಷ ಇಲ್ಲ, ನೀವು ಸರ್ಕಾರ ಸುಳ್ಳು ಹೇಳ್ತಾ ಇದೆ, ನಿಜವಾದ ಸಾವಿನ ಸಂಖ್ಯೆಯನ್ನು ಜನರಿಗೆ ತಲುಪಿಸುವಂಥದ್ರಲ್ಲಿ ಸುಳ್ಳು ಹೇಳ್ತಾ ಇದೆ ಸರ್ಕಾರ, ಕೇಂದ್ರ ಸರ್ಕಾರ ಅನ್ನುವಂಥದ್ದು ಅವರು ವಾದ. ಇದಕ್ಕೆ ಪೂರಕವಾಗಿ ನಿನ್ನೆ ದಿವಸ ಸಾರಾ ಮಹೇಶ್ ಅವರು ಮೈಸೂರು ನಗರದ ಮತ್ತು ಮೈಸೂರು ಜಿಲ್ಲೆಯ ಸಾವಿನ ಸಂಖ್ಯೆಯನ್ನು ಒಂದು ವರದಿ ಅಟೆಸ್ಟೆಡ್ ಕಾಪಿ ಮೂಲಕ ಅವರು ಕೊಟ್ಟಿರುವಂಥದ್ದು. ಅವ್ರ ಪ್ರಕಾರ ಮೈಸೂರು ಮಹಾನಗರ ಪಾಲಿಕೆ ವ್ಯಾಪ್ತಿನಲ್ಲಿ ಸುಮಾರು 969 ಜನ ಸತ್ತಿದ್ದಾರೆ. ಆದರೆ ಮಹಾನಗರ ಪಾಲಿಕೆ ಕೊಟ್ಟಿರುವಂಥ ಮಾಹಿತಿ ಬರೀ 238 ಬರೀ ಮಹಾನಗರ ಪಾಲಿಕೆ ವ್ಯಾಪ್ತಿನಲ್ಲಿ ಬರುವಂಥದ್ದು ಮಾತ್ರ ಇವರು ಹೇಳಿರುವಂಥದ್ದು. ಅಂದರೆ ಇಡೀ ಜಿಲ್ಲೆಯಲ್ಲಿ ಅವ್ರು ಹೇಳ್ತಾ ಇರುವಂಥದ್ದು ಕಳೆದ ಒಂದು ತಿಂಗಳಲ್ಲಿ ಮೇ 1ನೇ ತಾರೀಕಿಂದ ಮೇ 29ವರೆಗೂ ಮಾತ್ರ, ಏಪ್ರಿಲ್ ತಿಂಗಳು ತಗೊಂಡಿಲ್ಲ. ಇಡೀ ಜಿಲ್ಲೆಯಲ್ಲಿ ಸಿಟಿ ಕಾರ್ಪೊರೇಷನ್ ಒಳಪಟ್ಟಂತೆ ಸುಮಾರು 3,000 ಜನ ಸತ್ತಿದ್ದಾರೆ ಕೊರೋನಾಯಿಂದ ಅಂತ. ಬಟ್ ಸರ್ಕಾರ ಕೊಡ್ತಾ ಇರುವಂಥದ್ದು ಮಾಹಿತಿ ಎಷ್ಟು, ಮೈಸೂರಲ್ಲಿ ಬರೀ 1,100 ಏನೋ ಅಷ್ಟೇ, 3,000 ಜನದ ಮೇಲೆ ಸತ್ತಿದ್ದಾರೆ. ಇದ್ರ ಪ್ರಕಾರ ನೀವು ತಗೊಂಡ್ರೆ ನಮ್ಮ ರಾಜ್ಯದಲ್ಲೇ 31 ಜಿಲ್ಲೆಗಳಿದ್ದಾವೆ. ಮತ್ತು ಬೆಂಗಳೂರು ಮಹಾನಗರ ಪಾಲಿಕೆ 1.5 ಕೋಟಿ ಜನಸಂಖ್ಯೆ ಇರುವಂಥ ಬೆಂಗಳೂರು ಮಹಾನಗರ ಪಾಲಿಕೆ ಇದೆ. ಇಡೀ ರಾಜ್ಯದಲ್ಲಿ ಇದರ ಅಸೆಸ್ಮೆಂಟ್ ಪ್ರಕಾರ 1 ಲಕ್ಷ ಜನ ಸತ್ತವ್ರೆ, 1 ಲಕ್ಷ ಜನ ಸತ್ತಿದ್ದಾರೆ ಕರ್ನಾಟಕದಲ್ಲಿ ಒಂದರಲ್ಲೇ. ಸೊ ನ್ಯೂಯಾರ್ಕ್ ಟೈಮ್ಸ್ ಅಸೆಸ್ಮೆಂಟು ಆಲ್ಮೋಸ್ಟ್ ಇದು ಹತ್ತತ್ರ ಬರ್ತಾ ಇದೆ. ನ್ಯೂಯಾರ್ಕ್ ಟೈಮ್ಸ್ ಅಸೆಸ್ಮೆಂಟ್ ಏನು, ನಮ್ಮ ದೇಶದಲ್ಲಿ ಕೊರೋನಾಯಿಂದ 42 ಲಕ್ಷ ಜನ ಸತ್ತವ್ರೆ ಅಂತ. ಇಲ್ಲಿ ರಿಯಾಲಿಟಿ ಒಂದು ಎಕ್ಸಾಂಪಲ್ಲು ಮೈಸೂರು ತಗೊಂಡು ನೀವು ಅಸೆಸ್ ಮಾಡ್ತಾ ಹೋದರೆ ಇಡೀ ದೇಶದಲ್ಲಿ ಇಷ್ಟು ಸತ್ತಿರುವಂಥದ್ದು ಸತ್ಯ ಇರಬಹುದು. ಅವಮಾನ ಆಗುತ್ತೆ, ಜನಗಳು ಆಕ್ರೋಶ ಭರಿತರಾಗ್ತಾರೆ, ಜನಗಳು BJP ವಿರುದ್ಧ ಬೀಳ್ತಾರೆ ಅನ್ನುವಂಥ ಉದ್ದೇಶದಿಂದ ನೀವು ಸಾವಿನ ಸಂಖ್ಯೆಯನ್ನು ಮರೆಮಾಚಿ ಮಾಡ್ತಾ ಇದ್ದೀರಿ. ನಾನು ಒಂದು ನೇರ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ ರಾಜ್ಯ ಸರ್ಕಾರಕ್ಕೆ. ಮೈಸೂರು ನಮ್ಮ ಸಂಸದರು ಪಾಪ ದಿನ ಬೆಳಗ್ಗೆ ಎದ್ದರೆ ಅಧಿಕಾರಿಗಳ ವಿರುದ್ಧ ಏನು ಮುಗಿಬೀಳ್ತಾ ಇದ್ದಾರೆ. ದಯಮಾಡಿ ಪ್ರತಾಪ್ ಸಿಂಹ ಅವರೇ, ನಿಮ್ಮನ್ನು ಎಲೆಕ್ಟ್ ಮಾಡಿ ಗೆಲ್ಲಿಸಿರುವಂಥದ್ದು ಕೋವಿಡ್ ವಿರುದ್ಧ, ಇಂಥ ಸಂದರ್ಭದಲ್ಲಿ ಕೊರೋನಾ ವಿರುದ್ಧ ಫೈಟ್ ಮಾಡಿ, ಇಂಥ ಅಧಿಕಾರಿಗಳ ವಿರುದ್ಧ ಫೈಟ್ ಮಾಡುವಂಥದ್ದಕ್ಕಲ್ಲ. ಇದು ಬೇಸಿಕ್ ಕಾಮನ್ ಸೆನ್ಸ್. ಇದು ನನಗೆ ದಯಮಾಡಿ ಉತ್ತರವನ್ನು ಕೊಡಬೇಕು. ಸಾರಾ ಮಹೇಶ್ ಅವರು ಆಪಾದನೆ ಮಾಡಿರುವಂಥದ್ದಕ್ಕೆ ಉತ್ತರ ನಾವು ನಿಮ್ಮ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್, BJP ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸಿಂದ ನಾವು ಬಯಸ್ತೀವಿ. ಪ್ರತಾಪ್ ಸಿಂಹ ಅವರು ಪ್ರಮುಖವಾಗಿ ಕೊಡಬೇಕು. ಜಿಲ್ಲಾ ಉಸ್ತುವಾರಿ ಮಂತ್ರಿ ದಯಮಾಡಿ ಕ್ಲಾರಿಫಿಕೇಷನ್ ಕೊಡಿ. ಮೈಸೂರು ಸಿಟಿನಲ್ಲಿ ಬರೀ ಒಂದು ತಿಂಗಳಿಗೆ 3,000 ಜನ ಸತ್ತಿರುವಂಥದ್ದು ಸತ್ಯನ ಸುಳ್ಳ? ಯಾಕೆ ದಾಖಲೆ ಸಮೇತ ಕೊಟ್ಟವರು, ಅಟೆಸ್ಟೆಡ್ ಕಾಪಿ ಸಮೇತ ಕೊಟ್ಟಿದ್ದಾರೆ. ಆದ್ದರಿಂದ ನಮಗೆ ಕ್ಲಾರಿಫಿಕೇಷನ್ ಬೇಕು. ಸಾವಿನ ಸಂಖ್ಯೆನಲ್ಲೂ ಯಾಕೆ ನೀವು ಸುಳ್ಳು ಹೇಳ್ತಾ ಇದ್ದೀರಿ? ಖಾಸಗಿ ಆಸ್ಪತ್ರೆಗಳ ಸಾವಿನ ಸಂಖ್ಯೆಯನ್ನು ಗಣನೆ ತೆಗೆದುಕೊತಾ ಇಲ್ಲ ಅನ್ನುವಂಥದ್ದು ನಮಗೆ ಬಂದಿರುವಂಥ ಮಾಹಿತಿ. ಖಾಸಗಿ ಆಸ್ಪತ್ರೆಗಳಲ್ಲಿ ಸಾವನ್ನು ಅಪ್ತಾ ಇದ್ದಾರಲ್ಲ, ಅದನ್ನು ನೀವು ಯಾಕೆ ಗಣನೆಗೆ ತಗೋತಾ ಇಲ್ಲ? ಆಮೇಲೆ ಈ ಲೆಕ್ಕವನ್ನು ಮೈಸೂರು ನಗರ ಪಾಲಿಕೆ ವ್ಯಾಪ್ತಿನಲ್ಲಿ ಸಾವಿನ ಸಂಖ್ಯೆಯ ಲೆಕ್ಕವನ್ನು ಯಾರು ಕೊಡಬೇಕು? ಮೈಸೂರು ಸಿಟಿ ಕಾರ್ಪೊರೇಷನ್ ಕಮಿಷನರ್ ಕೊಡಬೇಕು. ಅಂದರೆ ಕಾರ್ಪೊರೇಷನ್ ಕಮಿಷನರ್ ನಾನು ನೇರವಾದ ಪ್ರಶ್ನೆ ಕೇಳ್ತೀನಿ, ನೀವು ಕೊಟ್ಟಿರುವಂಥ ಲೆಕ್ಕ DC ಅವರಿಗೆ ಇದು ಸರಿನಾ ತಪ್ಪಾ? ಇಲ್ಲ ನೀವು ಮರೆಮಾಚಿದ್ದೀರಾ? ಇಲ್ಲ DC ಅವರು ಕೊಟ್ಟಿರುವಂಥ ಲೆಕ್ಕನ ಸರ್ಕಾರಕ್ಕೆ ಕೊಟ್ಟಿರುವಂಥದ್ದು ತಪ್ಪಾ ಇಲ್ವಾ ಅಂತ DC ಅವರು ಹೇಳಬೇಕು. ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಲಿಂಕ್ ಆಗುತ್ತೆ, ಇದು ICMRಗೆ ಲಿಂಕ್ ಆಗುತ್ತೆ, ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ಗೆ ಲಿಂಕ್ ಆಗುತ್ತೆ ಇದು. ಸೊ ಇದು ಯಾರು ತಪ್ಪು ಮಾಡ್ತಾ ಇದ್ದಾರೆ? ಇಡೀ ದೇಶದಲ್ಲಿ ಕೇಂದ್ರ ಸರ್ಕಾರ ಈ ರೀತಿ ನಿಮಗೆ ಇಂಟರ್ನಲ್ ಡೈರೆಕ್ಷನ್ಸ್ ಏನಾದರೂ ಇದೆಯಾ? ಮಾಹಿತಿಯನ್ನು, ಸಾವಿನ ಸಂಖ್ಯೆಯ ಮಾಹಿತಿಯನ್ನು ನೀವು ಬರೀ 20% ಮಾತ್ರ ಕೊಡಬೇಕು ಅನ್ನುವಂಥ ಡೈರೆಕ್ಷನ್ಸು ನಿಮಗೇನಾದರೂ ಇದೆಯಾ ಅನ್ನುವಂಥದ್ದು ನಮಗೆ ಮಾಹಿತಿ ಬೇಕು. ಈ ಆಧಾರದ ಮೇರೆಗೆ ಸಾರಾ ಮಹೇಶ್ ಅವರು ನೀಡಿರುವ ದಾಖಲಾತಿ ಆಧಾರದ ಮೇರೆಗೆ ನಾವು ಕಾಂಗ್ರೆಸ್ ಪಕ್ಷ ವಿ ಡಿಮ್ಯಾಂಡ್ ಎ ಸಿಟ್ಟಿಂಗ್ ಜಡ್ಜ್ ಫ್ರಮ್ ಸುಪ್ರೀಂ ಕೋರ್ಟ್, ಆರ್ ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್ ಅವರ ನೇತೃತ್ವದಲ್ಲಿ ಒಂದು ತನಿಖೆ ಆಗಬೇಕು.
42 ಲಕ್ಷ ಜನ ಸತ್ತಿದ್ದಾರೆ ಅಂದ್ರೆ ಒಂದು ಸುಮಾರು ಹುಡುಗಾಟ ಅಲ್ಲ ಇದು, ಹುಡುಗಾಟ ಅಲ್ಲ ಇದು. ಗಂಗಾ ನದಿಗೆ ನೀವು ಸಾವಿರಾರು ಹೆಣಗಳನ್ನು ತೇಲ್ಬಿಡ್ತಾ ಇದ್ದೀರಿ. ಇಡೀ ದೇಶ ಸೂತಕ ಛಾಯೆಯಲ್ಲಿದೆ. ಇಂಥ ಪರಿಸ್ಥಿತಿನಲ್ಲಿ ನೀವು BJPಯವರೇ 7 ವರ್ಷದ ಸಂಭ್ರಮ ಆಚರಣೆ ಮಾಡ್ತಾ ಇದ್ದೀರಾ. ನಾಚಿಕೆ ಆಗಲ್ವೇನ್ರಿ ನಿಮಗೆ? ನಾಚಿಕೆ ಆಗಲ್ವಾ? ಇಡೀ ದೇಶನೇ ಸೂತಕ ಛಾಯೆ ಇರುವಂಥ ಸಂದರ್ಭದಲ್ಲಿ BJPಯವರು ಸಂಭ್ರಮ ಆಚರಣೆ ಮಾಡ್ತಾ ಇದ್ದೀರಲ್ರಿ. ಇದಕ್ಕಿನ್ನ ಬೇಕೇನ್ರಿ ಘೋರ ಜನರಿಗೆ ನೀವು ಮಾಡ್ತಾ ಇರುವಂಥ ಒಂದು ಘೋರ ಅನ್ಯಾಯ. ಇದಕ್ಕೆ ಇವಾಗಲಾದರೂ ಜನಗಳು ಅರ್ಥ ಮಾಡ್ಕೋಬೇಕು. BJPಯವರ ಇನ್ನೊಂದು ಮುಖ ಏನು ಅನ್ನುವಂಥದ್ದು ಜನಗಳು ಅರ್ಥ ಮಾಡ್ಕೊಂಡ್ರೆ ಬದುಕಬಹುದು. ಇಲ್ಲದ್ರೆ ಅವರ ಇಷ್ಟ, ಅದು ನಾವೇನು ಮಾಡೋಕ್ಕೆ ಬರೋದಿಲ್ಲ. ಸೊ ನಾವು ಇರುವಂಥ ಸತ್ಯನ ಹೇಳುವಂಥದ್ದು ಜವಾಬ್ದಾರಿ ನಮ್ಮ ಮುಂದೆ ಇದೆ. ಪ್ರತಾಪ್ ಸಿಂಹ ಅವ್ರಿಗೆ ನಾನು ಇನ್ನೊಂದು ಪ್ರಶ್ನೆಯನ್ನು ಕೇಳ್ತೀನಿ. ದಯಮಾಡಿ ಪ್ರತಾಪ್ ಸಿಂಹ ಅವರೇ, ನಾವು ಕೇಳುವಂಥ ಪ್ರಶ್ನೆಗೆ ನೀವು ಹಿಟ್ ಆ್ಯಂಡ್ ರನ್ ಸ್ಟೇಟ್ಮೆಂಟ್ ಮಾಡಬೇಡಿ. ಪತ್ರಿಕೆಯವರು ಕಾಂಗ್ರೆಸ್ ಪಕ್ಷ ಈ ಥರ ಪ್ರಶ್ನೆ ಕೇಳ್ತಾವ್ರೆ, ಈ ಥರ ಆಪಾದನೆ ಮಾಡ್ತಾವ್ರೆ ಅಂತಂದರೆ ಯಾರೋ ಸೋತಿರೋ ಗಿರಾಕಿ, ನಿರಂತರವಾಗಿ ಜನರಿಂದ ತಿರಸ್ಕಾರ ಆಗಿರುವಂಥ ಮನುಷ್ಯರಿಗೆಲ್ಲ ನಾವು ಉತ್ತರ ಕೊಡಲ್ಲ ಅಂತೀರಿ. ಇರಲಿ ಪ್ರತಾಪ್ ಸಿಂಹ ಅವರೇ, ನೀವು ಸೋಲ್ತೀರಾ ಒಂದು ದಿವಸ, ಆವತ್ತು ನಾನು ಮಾತಾಡ್ತೀನಿ. ನೀವು ಸೋಲ್ತೀರ, ಸಾಯೋವರೆಗೂ ನೀವು ಗೆಲ್ಲಲ್ಲ, ಸೋಲ್ತೀರಿ. ಸೋತಿರೋ ವ್ಯಕ್ತಿ ಮಾತಾಡಬಾರ್ದು ಅಂತ ಇದೆಯಾ? ನಾನು ಸೋತಿರ್ಬೋದು, ಚುನಾವಣೆಯಲ್ಲಿ ಸೋತಿರ್ಬೋದು, ಆದರೆ ನಾವು ಸೋತಿರುವಂಥ ನೀವು ಯಾವ ರೀತಿ ಗೆದ್ರಿ ಅನ್ನುವಂಥ ಜನಗಳು ಗೊತ್ತಿರುವಂಥ ವಿಚಾರ. ಅದಿರಲಿ ಒಂದು ಕಡೆ, ನೀವು ಉತ್ತರ ಕೊಡಬೇಕು. ನೀವು DC ಅವ್ರಿಗೆ ಒಂದು ಲೆಕ್ಕ ಕೇಳಿದ್ದೀರಿ. 41 ಕೋಟಿ ಕೋವಿಡ್ ನಿರ್ವಹಣೆಗೆ ನೀವು ಸರ್ಕಾರ ಕೊಟ್ಟಿದ್ದಂಥದ್ದು, ಅದರಲ್ಲಿ ಲೆಕ್ಕ ಕೊಡಬೇಕು ಅಂತ ನೀವು ಕೇಳಿದ್ರಿ. ಬೆಳಗ್ಗೆ ಕೇಳಿದ್ರಿ, ಸಾಯಂಕಾಲಕ್ಕೆ ಅವರು DC ಅವರು 39 ಕೋಟಿಗೆ ಲೆಕ್ಕ ಕೊಟ್ಟವ್ರೆ. 1 ಕೋಟಿ ಸರ್ಕಾರದಿಂದ ಕೊಟ್ಟಂಥದ್ದು, ಅದಕ್ಕೆ 39 ಕೋಟಿಗೆ ಲೆಕ್ಕ ಕೊಟ್ಬಿಟ್ರು ಅವರು. ಸಾಯಂಕಾಲದೊಳಗಡೆ ಲೆಕ್ಕ ಕೊಟ್ಟಿದ್ದಾರೆ. ಪ್ರತಾಪ್ ಸಿಂಹ ಅವರೇ, ನಿಮಗೇನಾದರೂ ಮಾನ ಮರ್ಯಾದೆ ಇದ್ದರೆ, ಜನರ ಮೇಲೆ ಕಿಂಚಿತ್ತು ಒಂದು ಗೌರವ ಇದ್ದರೆ, ದಯಮಾಡಿ ಕಳೆದ 1.5 ವರ್ಷದಿಂದ ರಾಜ್ಯ ಸರ್ಕಾರ ಕೊರೋನಾ ನಿಯಂತ್ರಣಕ್ಕೆ ಎಷ್ಟು ದುಡ್ಡು ಖರ್ಚು ಮಾಡಿದ್ದೀರಿ? ಮಾನ್ಯ ವಿರೋಧ ಪಕ್ಷ ನಾಯಕರಾದ ಸಿದ್ದರಾಮಯ್ಯನವರು ಕನಿಷ್ಠ 25 ಪತ್ರಗಳನ್ನು ರಾಜ್ಯ ಸರ್ಕಾರ ನೇತೃತ್ವ ವಹಿಸಿರುವಂಥ ಮುಖ್ಯಮಂತ್ರಿಗಳಿಗೆ ಬರೆದಿದ್ದಾರೆ. ಕಳೆದ ಸಾಲಿನಲ್ಲಿ 5,800 ಕೋಟಿ ಕೊರೋನಾ ನಿಯಂತ್ರಣಕ್ಕೆ ನಾವು ಖರ್ಚು ಮಾಡಿದ್ದೀವಿ ಅಂತ ಹೇಳ್ಕೊಂಡವ್ರೆ. ಅದಕ್ಕೆ ಲೆಕ್ಕ ಕೊಡಿ ಸ್ವಾಮಿ ಅಂತ ನಮಗೆ 25 ಪತ್ರಗಳ ಬರೆದಿದ್ರು ಲೆಕ್ಕ ಕೊಟ್ಟಿಲ್ಲ ನೀವು. ಈ ಸರಿ ಆಲ್ರೆಡಿ ಸುಮಾರು ಒಂದು 7-8 ಸಾವಿರ ಕೋಟಿ ಖರ್ಚು ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದೀರಿ. ಆ 7-8 ಸಾವಿರ ಕೋಟಿ ಏನಕ್ಕೆಲ್ಲ ಖರ್ಚು ಮಾಡಿದ್ರಿ? ಹಿಂದೆ 5,000 ಕೋಟಿ ಏನಕ್ಕೆ ಖರ್ಚು ಮಾಡಿದ್ರಿ ಅನ್ನುವಂಥ ಲೆಕ್ಕವನ್ನು ನೀವು ಪ್ರತಾಪ್ ಸಿಂಹ ಅವರೇ ನಮಗೆ ಕೊಡಿಸ್ಬೇಕು. ಕಾಂಗ್ರೆಸ್ನವ್ರಿಗೆ ನೀವು ಕೊಡಿಸ್ಬೇಕು. ನೀವು ಲೆಕ್ಕ ಕೇಳ್ತಾ ಇದ್ದೀರಿ ಬೇರೆಯವ್ರಿಗೆ, ನಿಮ್ಮ ಲೆಕ್ಕವನ್ನು ನಮಗೆ ಕೊಡಬೇಕು. ನೀವು ಯಾಕೆ ಕೊಡ್ತಾ ಇಲ್ಲ? ಲೆಕ್ಕ ಯಾಕೆ ಕೊಡ್ತಾ ಇಲ್ಲ? ನಿಮ್ಮ ನಿಜವಾಗಲೂ ಒಂದು ಕಿಂಚಿತ್ತು ಮರ್ಯಾದೆ ಇದ್ದರೆ ಲೆಕ್ಕ ಕೊಡಿ ನಮಗೆ. ಇಂಥವ್ರಿಗೂ ಕೊರೋನಾ ನಿಯಂತ್ರಣಕ್ಕೆ ಎಷ್ಟು ದುಡ್ಡು ಖರ್ಚು ಮಾಡಿದ್ರಿ ರಾಜ್ಯ ಸರ್ಕಾರದಿಂದ ಅನ್ನುವಂಥದ್ದಕ್ಕೆ ಲೆಕ್ಕ ಕೊಡಿ. ಆಮೇಲೆ ಪ್ರೈಮ್ ಮಿನಿಸ್ಟರ್ ಕೇರ್ಸ್, PM ಕೇರ್ಸ್ ಅಂತ ಲಕ್ಷಾಂತರ ಕೋಟಿ, ನಾನು ನೇರವಾಗಿ ಹೇಳ್ತಾ ಇದ್ದೀನಿ, 2 ಲಕ್ಷ ಕೋಟಿ ಕಲೆಕ್ಟ್ ಆಗಿದೆ. ಇಡೀ ದೇಶಾದ್ಯಂತ ಜನಸಾಮಾನ್ಯರು ಕೊಟ್ಟಂಥ ದುಡ್ಡದು PM ಕೇರ್ಸ್ಗೆ 2 ಲಕ್ಷ ಕೋಟಿ. ಇಂಥವರೆಗೂ ಎಷ್ಟು ದುಡ್ಡು ಬಂದಿದೆ ಅಂತ ಹೇಳೋ ಕೆಲಸನೂ ಮಾಡಲಿಲ್ಲ ನೀವು. ಎಷ್ಟು ದುಡ್ಡು ಬಂದಿದೆ ಅಂತ ಅಷ್ಟೊಂದು ಕಾನ್ಫಿಡೆನ್ಷಿಯಲ್ ಆಗಿ ಇಡುವಂಥದ್ದಕ್ಕೆ ಏನು ರೀ ಎಲ್ಲಿದೆ ಅದು? ನೀವು ಭಾಳ ಸತ್ಯ ಹರಿಶ್ಚಂದ್ರ ಅಲ್ವಾ ನೀವು? ಸತ್ಯ ಹರಿಶ್ಚಂದ್ರ ಅವ್ರಿಗೆ ಇದಾಗಿರುವಂಥವ್ರು ರೀತಿಯಲ್ಲಿ ವರ್ತಿಸ್ತಿರಲ್ಲ. ದಯಮಾಡಿ PM ಕೇರ್ಸ್ ಫಂಡ್ಗೆ ಎಷ್ಟು ದುಡ್ಡು ಬಂತು ಅನ್ನುವಂಥದ್ದು ದಯಮಾಡಿ ಹೇಳ್ರಿ. ಅದು ಯಾವ್ದು ಖರ್ಚು ಮಾಡ್ತಾಯಿದ್ರಿ, ಏನಕ್ಕೆ ಖರ್ಚು ಮಾಡ್ತಾಯಿದ್ರಿ? ಯಾಕೆಂದರೆ ಇದು ಯಾವುದೋ ನಿಮ್ಮ ದುಡ್ಡಲ್ಲ, ಇದು ಜನಸಾಮಾನ್ಯರು ಕೊಟ್ಟಂಥ, ಇಡೀ ದೇಶಾದ್ಯಂತ ದಾರಿ ಉದ್ದಕ್ಕೂ ಕೊಟ್ಟರು ಪಾಪ ಕೊರೋನಾ ನಿಯಂತ್ರಣ ವಿಚಾರಕ್ಕೆ. ಎಷ್ಟು ಬಂತು ಅದಕ್ಕೆ ಲೆಕ್ಕ ಕೊಡಿಸಿ ಮತ್ತೆ ನೋಡೋಣ. ಇಲ್ಲ. ಆಮೇಲೆ ಇನ್ನೊಂದು ಪ್ರಶ್ನೆ ಎತ್ತಿದ್ದೀರಿ ನೀವು. ಇರಲಿ, ನಿಮ್ಮ ಪ್ರಶ್ನೆಗೆ ನಾನು ಸ್ವಾಗತ ಬಯಸ್ತೀನಿ. DC ಅವರು ಅದೆಲ್ಲ ಸ್ವಿಮ್ಮಿಂಗ್ ಪೂಲ್ ನಿರ್ಮಾಣ ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ 20 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಸ್ವಿಮ್ಮಿಂಗ್ ಪೂಲ್ ನಿರ್ಮಾಣ ಮಾಡಿರುವಂಥದ್ದು ಸರಿಯೇ ಅನ್ನುವಂಥ ಒಂದು ಪ್ರಶ್ನೆಯನ್ನು ನೀವು ಎತ್ತಿದ್ದೀರಿ. ತಪ್ಪು, ನಾನು ಒಪ್ಕೋತೀನಿ. ಆದರೆ ಇಂಥ ಪ್ಯಾಂಡಮಿಕ್ ಸಂದರ್ಭದಲ್ಲಿ ಪ್ರೈಮ್ ಮಿನಿಸ್ಟ್ರು ನಿವಾಸ ಕಟ್ಟಿಸ್ಕೊತಾ ಇದ್ದೀರಲ್ಲ, ಸೆಂಟ್ರಲ್ ವಿಸ್ತಾ 25,000 ಕೋಟಿ, 25,000 ಕೋಟಿ. ಪಾರ್ಲಿಮೆಂಟು, ಪ್ರೈಮ್ ಮಿನಿಸ್ಟರ್ ರೆಸಿಡೆನ್ಸು, ಪ್ರೆಸಿಡೆಂಟ್ ರೆಸಿಡೆನ್ಸು, ವೈಸ್ ಪ್ರೆಸಿಡೆಂಟ್ ರೆಸಿಡೆನ್ಸು. ಸೋನಿಯಾ ಗಾಂಧಿಯವರು 7 ಪತ್ರ ಬರೆದವ್ರೆ, ದಯಮಾಡಿ ನಿಲ್ಲಿಸಿ ಹಣವನ್ನು ಕೊರೋನಾಗೆ ಬಳಸ್ಕೊಳ್ಳಿ ಅಂತ. ನಿಲ್ಲಿಸ್ತಾ ಇಲ್ಲ ನೀವು. ಇದು ಸರಿಯೇ ಪ್ರತಾಪ್ ಸಿಂಹ ಅವರು? ಇದಕ್ಕೆ ಉತ್ತರ ಕೊಡಬೇಕಲ್ವ ನೀವು?
ಇಂಥ ಸಂದರ್ಭದಲ್ಲಿ ಪ್ರೈಮ್ ಮಿನಿಸ್ಟ್ರಿಗೆ ಓಡಾಡೋಕ್ಕೆ ಏರೋಪ್ಲೇನು 8,000 ಕೋಟಿ, ಪ್ರೆಸಿಡೆಂಟ್ಗೆ 8,000 ಕೋಟಿ, 8,000 ಕೋಟಿ 16,000 ಕೋಟಿ ಕೊಟ್ಟು 2 ಏರೋಪ್ಲೇನ್ನ ಖರೀದಿ ಮಾಡಿದಿರಿ. ಇದು ಸರಿಯೇ? ಇದಕ್ಕೆ ನೀವು ಉತ್ತರ ಕೊಡಬೇಕಲ್ವಾ? ಪ್ರತಾಪ್ ಸಿಂಹ ಅವರೇ, ದಯಮಾಡಿ ಉತ್ತರ ಕೊಡಿ. ನಾನು ಭಾಳ ನೀವೊಬ್ಬ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಆಗಿ ನಿಮಗೆ ಗೌರವಿತವಾಗಿ ನಾನು ಕೇಳ್ತಾ ಇದ್ದೀನಿ, ದಯಮಾಡಿ ನೀವು ಯಾವಾಗ ಉತ್ತರ ಕೊಡ್ತೀರಿ ಇವಕ್ಕೆಲ್ಲ ಉತ್ತರ ಕೊಡಿ. ವ್ಯಾಕ್ಸಿನೇಷನ್ ದಂಧೆ ಇಡೀ ದೇಶದಲ್ಲಿ ಮೆಡಿಷನ್ ಎಕ್ವಿಪ್ಮೆಂಟ್ಸ್ ಇರ್ಬೋದು, ಮೆಡಿಷನ್ಸ್ ವಿಚಾರದಲ್ಲಿರ್ಬೋದು, ವ್ಯಾಕ್ಸಿನೇಷನ್ಸ್ ವಿಚಾರದಲ್ಲಿ BJPಯವರು ದಂಧೆ ಶುರು ಮಾಡಿದ್ದಾರೆ, ದಂಧೆ ಮಾಡ್ತಾವ್ರೆ, ದುಡ್ಡು ಸಂಪಾದನೆ ಮಾಡ್ತಾ ಇದ್ದಾರೆ. ಇದು ನೇರವಾದಂಥ ಆರೋಪ ನಮ್ಮದು. ಅದಕ್ಕೆ ಉದಾಹರಣೆ ಬೆಂಗಳೂರು ಬಸವನಗುಡಿ MLA ರವಿ ಸುಬ್ರಹ್ಮಣ್ಯಂ ಅವರ ದೊಡ್ಡಪ್ಪನ ಮಗ ತೇಜಸ್ವಿ ಸೂರ್ಯ ಒಂದೇ ದಿವಸ ಹೀರೋ ಆಗಿ ಕೊಟ್ಟೋಗಿದ್ರು. ಪಾಪ ಅವ್ರು ಯಾರೋ ಮುಸ್ಲಿಮ್ಸ್ನ ವಿಚಾರದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ, ಬೆಡ್ ದಂಧೆಯಲ್ಲಿ ತೊಡಗಿದ್ದಾರೆ ಅನ್ನುವಂಥದ್ದು ಆಪಾದನೆ ಮಾಡಿ, ಸುಳ್ಳು ಆಪಾದನೆ ಮಾಡಿ ರವಿ ಸುಬ್ರಹ್ಮಣ್ಯಂ ಅವ್ರಿಗೆ BBMPಯಿಂದ ವ್ಯಾಕ್ಸಿನೇಷನ್ ತಗೊಂಡು ಯಾವುದೋ ಪ್ರೈವೇಟ್ ಹಾಸ್ಪಿಟಲ್ಗೆ ಅಟ್ಯಾಚ್ ಮಾಡಿಕೊಂಡು ಅಲ್ಲಿ 900 ರೂಪಾಯಿಗೆ ನೀವು ಮಾರ್ತಾಯಿದ್ದೀರಿ. ಖಾಸಗಿ ಆಸ್ಪತ್ರೆಗಳಲ್ಲಿ ಇವತ್ತು ಮೈಸೂರಲ್ಲಿ ವ್ಯಾಕ್ಸಿನ್ ಸಿಗ್ತಾ ಇದೆ, 1,500 ರೂಪಾಯಿ ಚಾರ್ಜ್ ಮಾಡ್ತಾರೆ. ಬಟ್ ಜನರಲ್ ಪಬ್ಲಿಕ್ಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವ್ಯಾಕ್ಸಿನ್ ಸಿಗ್ತಾ ಇಲ್ಲ. ಯಾಕೆ ಅಂದರೆ ಇದು ಅರ್ಥ ಏನು? ನೀವೇನೇ ಇಡೀ ದೇಶಾದ್ಯಂತ ವ್ಯಾಕ್ಸಿನ್ ಅಭಾವ ಸೃಷ್ಟಿ ಮಾಡಿ ಇದರಲ್ಲಿ ದುಡ್ಡು ಮಾಡೋಕೆ ಕೊಟ್ಟಿದ್ದೀರಾ, ದುಡ್ಡು ದಂಧೆ ಮಾಡ್ತಾ ಇದ್ದೀರಿ ಅಂತ ನೇರವಾದಂಥ ನಮ್ಮ ಆರೋಪ. ರವಿ ಸುಬ್ರಹ್ಮಣ್ಯಂ ಅವ್ರದ್ದು ಒಂದು ಕ್ಲಾಸಿಕ್ ಎಕ್ಸಾಂಪಲ್ಲು. ಈಗ ಕೋರ್ಟ್ಗೆ ಹೋಗಿದೆ, ಅದು ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಆಫ್ ಕರ್ನಾಟಕ ಮುಂದೆ ಇದೆ. ಅದು ಸಂಪೂರ್ಣವಾದ ತನಿಖೆ ಆಗಬೇಕು. ಇದು ಮೈಸೂರಲ್ಲೂ ಈ ದಂಧೆ ನಡೀತಾ ಇದೆ, ಕೋವಿಡ್ ಸೆಂಟರ್ಗಳಿಂದ ಹಿಡಿದು ಪ್ರತಿಯೊಂದರಲ್ಲೂ ದಂಧೆ ನಡೀತಾ ಇದೆ. ನಾನು ಮಹಾನಗರ ಪಾಲಿಕೆಗೆ ಒಂದು ಪ್ರಶ್ನೆ ಕೇಳ್ತೀನಿ. ಇಡೀ ಜಿಲ್ಲೆಯಲ್ಲಿ ಸರ್ಕಾರಿ ಸ್ವಾಮ್ಯದ 20 ಕೋವಿಡ್ ಸೆಂಟರ್ಗಳಿದ್ದಾವೆ ಇಡೀ ಜಿಲ್ಲೆಯಲ್ಲಿ, ಎಕ್ಸೆಪ್ಟ್ ಮೈಸೂರು ಸಿಟಿ ಕಾರ್ಪೊರೇಷನ್ ವ್ಯಾಪ್ತಿ ಬಿಟ್ಟು. ಮೈಸೂರು ಸಿಟಿ ಕಾರ್ಪೊರೇಷನ್ ಒಳಗಡೆ ಯಾಕೆ ನೀವು ಕೋವಿಡ್ ಸೆಂಟರ್ ಮಾಡ್ತಾಯಿಲ್ಲ? ಕಾರ್ಪೊರೇಷನ್ ಕೋವಿಡ್ ಸೆಂಟರ್ನ ಯಾಕೆ ಮಾಡ್ತಾಯಿಲ್ಲ? ನೀವು ಖಾಸಗಿಯವ್ರಿಗೆ ಯಾಕೆ ಕೊಡ್ತಾ ಇದ್ದೀರಿ? ಇದರ ಹಿಂದೆ ಇರುವಂಥ ಲಿಂಕ್ ಏನು ಅನ್ನುವಂಥದ್ದು ನಂದು ನೇರ ಪ್ರಶ್ನೆ. ದಯಮಾಡಿ ಉತ್ತರವನ್ನು ಕೊಡಬೇಕು. ನೀವು ನಮ್ಗೆ ಉತ್ತರ ಬೇಕು. ಯಾವ ಉತ್ತರ ಕಾರ್ಪೊರೇಷನ್ ಕಮಿಷನರು ಕೊಡಬೇಕು, DC ಕೊಡಬೇಕು. ಕಾರ್ಪೊರೇಷನ್ ವ್ಯಾಪ್ತಿನಲ್ಲಿ ಒಂದು ಸರ್ಕಾರಿ ಸಂಸ್ಥೆ ಸೌಮ್ಯದ ಕೋವಿಡ್ ಸೆಂಟರ್ಗಳಿಲ್ಲ. ಯಾಕೆ? ಎಲ್ಲ ಖಾಸಗಿಯವ್ರಿಗೆ ಒಪ್ಪಿಸಿದಿರಲ್ಲ, ಯಾಕೆ? ಈ ವೆಂಟಿಲೇಟರ್ಸ್ ಲಾಸ್ಟ್ ಟೈಮು ಸುಮಾರು 50,000 ವೆಂಟಿಲೇಟರ್ಸು PM ಕೇರ್ಸಲ್ಲಿ ಪರ್ಚೇಸ್ ಮಾಡಿ ಪ್ರತಿ ರಾಜ್ಯಗಳಿಗೆ ಹಂಚಿದ್ರು. ನಮ್ಮ ರಾಜ್ಯಕ್ಕೆ ಇವತ್ತಿನ ಲೆಕ್ಕದ ಪ್ರಕಾರ 2,913 ವೆಂಟಿಲೇಟರ್ಸ್ ಬಂದಿದ್ದಾವೆ ಅಂತ. 2,913 ವೆಂಟಿಲೇಟರ್ಸ್. ಅದರಲ್ಲಿ ಬಹುತೇಕ 90% ವೆಂಟಿಲೇಟರ್ಸು ಕೆಲಸ ಮಾಡ್ತಾಯಿಲ್ಲ ಅಂತ, ಕಳಪೆ, ಇಂಥವ್ರಿಗೂ ಉಪಯೋಗಿಸೇ ಇಲ್ಲ, ಗುಡೋನಲ್ಲಿ ಹಾಕ್ಯವ್ರೆ ಅಂತ. ಅದರಲ್ಲಿ ಮೈಸೂರಲ್ಲಿ 40 ವೆಂಟಿಲೇಟರ್ಸ್ ಅವೆ. ಎಲ್ಲಿ ಉಪಯೋಗಿಸ್ತಾ ಇದ್ದಾರೆ ಅನ್ನುವಂಥದ್ದು ನಮಗೆ ಗೊತ್ತಿಲ್ಲ. ಈ ಕಳಪೆ ವೆಂಟಿಲೇಟರ್ಸ್ನ ಎಲ್ಲಿಂದ ಖರೀದಿ ಮಾಡಿದ್ರಿ ನೀವು? ನಾವು ಲಾಸ್ಟ್ ಟೈಮೇ ಒಂದು ಆಪಾದನೆ ಮಾಡಿದ್ದು. ಟ್ರಿವೆಂಡ್ರಮಲ್ಲಿರುವಂಥ ಒಂದು ಕಂಪನಿ, ಅದು ದೇ ಆರ್ ಎಕ್ಸ್ಪರ್ಟ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಕಾಂಡಮ್ಸ್. ಎ ಕಂಪನಿ ವಿಚ್ ಇಸ್ ಸಿಚುಯೇಟೆಡ್ ಇನ್ ಟ್ರಿವೆಂಡ್ರಮ್, ದೇ ಆರ್ ವೆರಿ ಎಕ್ಸ್ಪರ್ಟ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಕಾಂಡಮ್ಸ್ ಫಾರ್ ದ ಲಾಸ್ಟ್ 30 years. ಆ ಕಂಪನಿಗೆ ವೆಂಟಿಲೇಟರ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡುವಂಥದ್ದಕ್ಕೆ ನೀವು ಆರ್ಡ್ರ್ ಪ್ಲೇಸ್ ಮಾಡಿದ್ರಿ. ಅವರು ವೆಂಟಿಲೇಟರ್ಸ್ ಕೊಟ್ಟಿದ್ದಾರೆ. 90% ವೆಂಟಿಲೇಟರ್ಸ್ ಆರ್ ನಾಟ್ ಫಂಕ್ಷನಿಂಗ್. ನೀವು ತಗೊಂಡು ತಿಪ್ಪಿ ಬೀಸಾಕಿದ್ರಿ. ಎಲ್ಲ ಪಾರ್ಟ್ಸ್ ಎಲ್ಲ ಚೈನಾಯಿಂದ ತಗೊಂಬಂದು ಒಂದು ಅಸೆಂಬ್ಲಿ ಮಾಡಿರುವಂಥ ಒಂದು ಕಾಂಪೋನೆಂಟ್ಸು ಅಂತ ನಮಗೆ ಬಂದಿರೋ. ಇವತ್ತು ಮಾಧ್ಯಮಗಳಲ್ಲೂ ಕೂಡ ಬಂದಿದೆ, ಎಲ್ಲ ಮಾಧ್ಯಮಗಳಲ್ಲೂ ರೆಪೋರ್ಟ್ ಆಗಿದೆ. ಇದು PM ಕೇರ್ಸ್ ಅಡಿನಲ್ಲಿ ಅದರಲ್ಲೂ ಲೂಟಿ ಹೊಡಿತಾ ಇದ್ದೀರಿ ನೀವು. PM ಕೇರ್ಸ್ ದುಡ್ಡಲ್ಲೂ ನೀವು ಲೂಟಿ ಹೊಡೆಯುವಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ ಅನ್ನುವಂಥದ್ದಕ್ಕೆ ಇದು ಒಂದು ಸ್ಪಷ್ಟ ಉದಾಹರಣೆ. ಆಮೇಲೆ ಫೈನಲಾಗಿ ನಮ್ಮ BJPಯವರು ಪಾಪ 7 ವರ್ಷದ ಪ್ರಮುಖ ಸಾಧನೆಗಳು ಏನೆಲ್ಲ ಕಡೆ ಸಂಭ್ರಮಾಚರಣೆ. ಇಂಥ ಸಂದರ್ಭದಲ್ಲಿ ಇವರ ಸಾಧನೆಗಳ 7 ವರ್ಷದಲ್ಲಿ ಜನರಿಗೆ ಏನೆಲ್ಲ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು 40 ಇಂಪಾರ್ಟೆಂಟ್ ಪಟ್ಟಿ ಮಾಡಿದ್ದೀನಿ. ಉದಾಹರಣೆಗೆ
ಮೋದಿಯವರು ಪ್ರೈಮ್ ಮಿನಿಸ್ಟರ್ ಆದಮೇಲೆ ಬಿ ಜೆ ಪಿ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ನಮ್ಮ ದೇಶದ ಯುವ ಜನರಿಗೆ ಪ್ರತಿ ವರ್ಷ 2 ಕೋಟಿ ಕೆಲಸ ಕೊಡ್ತೀವಿ, ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದರು. 14 ಕೋಟಿ ಉದ್ಯೋಗ ಸೃಷ್ಟಿ ಆಗಬೇಕಾಗಿತ್ತು. ಇಷ್ಟೊತ್ತಿಗೆ ಉದ್ಯೋಗ ಸೃಷ್ಟಿ ಮನೆ ಹಾಳಾಗೋಯ್ತು. ಸುಮಾರು 12 ಕೋಟಿ ಜನರು ಕೆಲಸ ಕಳ್ಕೊಂಡ್ರು ಬಿಕಾಸ್ ಆಫ್ ನೋಟ್ ಬ್ಯಾನ್, GST, ಫಾಲ್ಟಿ GST ಆ್ಯಂಡ್ ಕೊರೋನಾ. 12 ಲಕ್ಷ ಜನರು ಕೆಲಸನ ಕಳ್ಕೊಂಡ್ರು. 12 ಕೋಟಿ ಜನರು ಇಲ್ಲಿ ಕೆಲಸ ಕಳ್ಕೊಂಡ್ರು. 12 ಕೋಟಿ ಜನ ಕೆಲಸ ಕಳ್ಕೊಂಡ್ರು. ಮೋದಿಯವರು ಬಂದ ಮೇಲೆ ನಮ್ಮ ದೇಶದ ಒಂದು ಫ್ಯಾಮಿಲಿ 2014ರಲ್ಲಿ ಮನಮೋಹನ್ ಸಿಂಗ್ ಅವರು ಇದ್ದಾಗ ಜೀವನ ನಡೆಸಬೇಕು ಅಂತಂದರೆ ಬರೀ 5,500 ರೂಪಾಯಿ ಇದ್ದರೆ ಒಂದು ತಿಂಗಳು ಜೀವನ ನಡೆಸ್ಬೋದಿತ್ತು, ಕಾಸ್ಟ್ ಆಫ್ ಲಿವಿಂಗ್. ಟುಡೇ ಕಾಸ್ಟ್ ಆಫ್ ಲಿವಿಂಗ್ ಇನ್ ಅವರ್ ಕಂಟ್ರಿ ಈಸ್ 16,500. ಒಂದು ಕುಟುಂಬ ಜೀವನ ನಡೆಸಬೇಕು ನಮ್ಮ ದೇಶದಲ್ಲಿಂದ 16,500 ರೂಪಾಯಿ ಬೇಕು. ಇದು ಮೋದಿಯವರ ಸಾಧನೆ. ಮೂರನೇದು ಭಾಳ ಪ್ರಮುಖವಾಗಿ ಇಡೀ ದೇಶಾದ್ಯಂತ ದೇಶದ ಅಭಿವೃದ್ಧಿ ಆಗಿಲ್ಲ. ಇವರ ರೈಟ್ ಹ್ಯಾಂಡು ಮತ್ತು ಲೆಫ್ಟ್ ಹ್ಯಾಂಡು ಅದಾನಿ ಮತ್ತು ಅಂಬಾನಿ. 2013ನೇ ಇಸ್ವಿನಲ್ಲಿ ಅದಾನಿಯವರ ಟೋಟಲ್ ವರ್ತ್ in terms of crore, he was worth about only 20,000 crores. Today, he is worth about 4.5 lakh crore, 4.5 ಲಕ್ಷ ಕೋಟಿ ಒಡೆಯ. ಅದೇ ಥರ ಅಂಬಾನಿಯವರ ಪ್ರಾಪರ್ಟಿ, ಅವರ ಆಸ್ತಿ, ಅವರ ಸಂಪತ್ತು ಬರೀ 2.5 ಲಕ್ಷ ಕೋಟಿ ಇದ್ದಿದ್ದು ಇವತ್ತು 18 ಲಕ್ಷ ಕೋಟಿ ಆಗಿದೆ. ಇವರ ಅಭಿವೃದ್ಧಿ ಆಗಿದೆ. ದೇಶದಲ್ಲಿ ಕಳೆದ 7 ವರ್ಷದಿಂದ ಕೇಂದ್ರ ಸರ್ಕಾರದ ವ್ಯಾಪ್ತಿನಲ್ಲಿ ಬರುವಂಥ ಉದ್ಯೋಗಗಳು 30 ಲಕ್ಷ ಖಾಲಿ ಇದ್ದಾವೆ. 30 ಲಕ್ಷ ಖಾಲಿ ಇದ್ದಾವೆ, ಒಂದು ಫಿಲಪ್ ಆಗಿಲ್ಲ. ದೇಶಾದ್ಯಂತ ಬಹಳ ಪ್ರಾಫಿಟ್ ಮೇಕಿಂಗ್ ಆರ್ಗನೈಜೇಷನ್ಸು ನಮ್ಮ ದೇಶದಲ್ಲಿ 36 ಪ್ರಾಫಿಟ್ ಮೇಕಿಂಗ್ ಆರ್ಗನೈಜೇಷನ್, ಪಬ್ಲಿಕ್ ಸೆಕ್ಟರ್ ಯೂನಿಟ್ಸು, HAL ಇರ್ಬೋದು, BML ಇರ್ಬೋದು, ಏರ್ ಇಂಡಿಯಾ ಇರ್ಬೋದು, BPCL ಇರ್ಬೋದು, ಇನ್ಶೂರೆನ್ಸ್ ಕಂಪನಿ ಇರ್ಬೋದು, ಬ್ಯಾಂಕಿಂಗ್ ಸೆಕ್ಟರ್ ಇರ್ಬೋದು. ಈ ಥರ 36 ಕಂಪ್ನಿಗಳನ್ನು ಖಾಸಗಿಯವರಿಗೆ ಔಟ್ರೈಟ್ ಮಾರ್ಬಿಟ್ಟಿರೋದು, ಇದು ಇವರ ಸಾಧನೆ. ದೇಶಾದ್ಯಂತ 10 ಪ್ರಮುಖವಾದ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗಳನ್ನ ಅದಾನಿಯವರಿಗೆ ಹಂಗೆ ಕೊಟ್ಟಿರೋದು. ಇದು ಭಾಳ ಪ್ರಮುಖವಾದಂಥ ಸಾಧನೆ ಇವ್ರದ್ದು, ಇವರ ಸಾಧನೆ. ದೇಶಾದ್ಯಂತ ಕೃಷಿ ರೈತರ ಸಮುದಾಯವನ್ನು ಈ ಅದಾನಿ ಅಂಬಾನಿಯವರಿಗೆ ಅಡ ಇಡುವಂಥದ್ದಕ್ಕೆ 3 ಹೊಸ ಕೃಷಿ ಕಾಯ್ದೆಗಳನ್ನು ತಂದಿರುವಂಥದ್ದು. ದೇಶದಲ್ಲೇ ಅತಿ ಹೆಚ್ಚಿನ ಸಾವಿನ ಸಂಖ್ಯೆ, ರೈತರ ಸಂಖ್ಯೆ ಕಳೆದ 7 ವರ್ಷದಿಂದ ಆಗಿರುವಂಥದ್ದು. ಆಮೇಲೆ ರೇಪ್ ಕೇಸಸ್ಗಳು ಇವ್ರ ಪೀರಿಯಡಲ್ಲಿ ಅತಿ ಹೆಚ್ಚು ರೇಪ್ ಕೇಸಸ್ಸಲ್ಲಿ ಭಾಗಿಯಾಗಿರುವಂಥ ಜನಪ್ರತಿನಿಧಿಗಳು BJPಯವರೇ. 107 ಜನ ಇದ್ದಾರೆ ಇಡೀ ದೇಶದಲ್ಲಿ. ಇದು ಇವರ ಸಾಧನೆ. BJPಯವರ ಪ್ರಮುಖವಾದಂಥ 39 ಸಾಧನೆಗಳನ್ನು ನಾನು ಪಟ್ಟಿ ಮಾಡಿದ್ದೀನಿ. ಇದರಲ್ಲಿ ನಾನು ಚಾಲೆಂಜ್ ಮಾಡ್ತೀನಿ BJPಯವರಿಗೆ, ದಯಮಾಡಿ ನೀವು ಬನ್ನಿ. ಯಾಕೆಂದರೆ ನಿಮ್ಮ ಸಾಧನೆಗಳನ್ನು ನೀವು ಹೇಳ್ಕೊಂಡಿದ್ದೀರಿ, ನಾನು ಓದ್ದೆ. ನಾನು ಅದರಲ್ಲಿ ಈ 130 ದಿವಸದಲ್ಲಿ ನಾವು ಒಂದು ವ್ಯಾಕ್ಸಿನ್ ಕಂಡಿಡ್ದು, ಕೋವ್ಯಾಕ್ಸಿನ್ ಅಂತ. ನೀವೇನು ಮೋದಿಯವ್ರು ಕಂಡುಹಿಡ್ದಿದ್ದಲ್ಲ ರೀ ಅದು. ಟೆಕ್ನಾಲಜಿ ಹೊರಗಡೆಯಿಂದ ತಗೊಂಬಂದು ವ್ಯಾಕ್ಸಿನೇಷನ್ನ ಮ್ಯಾನುಫ್ಯಾಕ್ಚರಿಂಗ್ ಇಡೀ ಪ್ರಪಂಚದಲ್ಲಿ ನಡೀತಾ ಇದೆ. ಅದು ನಮ್ಮ ಸೈಂಟಿಸ್ಟ್ನ ಸಾಧನೆ, ಮೋದಿಯವ್ರ ಸಾಧನೆ ಅಲ್ಲ ಅದು. ಆಮೇಲೆ ಕುವೈಟಲ್ಲೆಲ್ಲ ಇಂಡಿಯನ್ಸು ಒಂದು 15 ಜನ ಸಿಕ್ಕಾಕೊಂಬಿಟ್ಟಿದ್ರಂತೆ, ಅವ್ರನ್ನ ಕರ್ಕೊಂಬಂದ್ರಂತೆ ಏರೋಪ್ಲೇನಲ್ಲಿ. ಅದು ಇವರ ಸಾಧನೆ. ಇವ್ರು ಪಟ್ಟಿಲಿ ಹಾಕೊಂಡಿರೋದು, ನಾನು ಹೇಳ್ತಾ ಇರೋದಲ್ಲ, ಅವ್ರು ಹೇಳ್ಕೊಂಡಿರೋದು. ಇದು ಇವರ ಸಾಧನೆ. ಬಾರ್ಡ್ರೆಲ್ಲ ಪೂರ್ತಿ ಓಪನ್ ಆಗೋಗಿತ್ತಂತೆ. ಇವ್ರು ಬಂದ ಮೇಲೆ ಮೋದಿಯವರು ನಿಂತು ಕಾಯ್ತಾವ್ರಂತೆ ಬಾರ್ಡ್ರನ್ನ. ಇದು ಇವರ ಸಾಧನೆ. ಬಾರ್ಡ್ರು ಕಾಯ್ತಾ ಇರುವಂಥದ್ದು, ಎಲ್ಲ ಒಳಗಡೆ ನುಗ್ಗಿಬಿಟ್ಟಿದ್ರು, ನಾವು ಇದು ಇವ್ರು ಪಟ್ಟಿ ಮಾಡ್ಕೊಂಡಿರೋದು ಹೇಳ್ತಾ ಇದ್ದೀನಿ, ನಾನಲ್ಲ, ಇವರೇ ಕೊಟ್ಟಿರುವಂಥದ್ದು ಪಟ್ಟಿ. ಇದು ಇವರೇ ಮಂಗಳಯಾನಕ್ಕೆ ನಾವು ಇದನ್ನು ಬಿಟ್ಟು ಇವರೆಲ್ಲ ಮಾಡಿದ್ದು ಹಿಂದೆ ಮನಮೋಹನ್ ಸಿಂಗ್ ಇದ್ದಾಗಲೇ ಅದು ಕಾರ್ಯರೂಪಕ್ಕೆ ಬಂದಿತ್ತು. ಆರಿಸ್ದಾಗ ಇವ್ರು ಹೋಗಿ ದೀಪ ಹಚ್ಚಿರು, ಸ್ವಿಚ್ ಆನ್ ಮಾಡಿರು ಅಷ್ಟೇ. ಸೊ ಅದು ಫೇಲ್ಯೂರ್ ಆಗೋಯ್ತು. ಇರಲಿ ಅದು ಒಂದು ಕಡೆ, ನಾವು ಸೈಂಟಿಸ್ಟ್ಗೆ ನಾವು ಎನ್ಕರೇಜ್ ಮಾಡೋಣ. ಕೊನೆಯದಾಗಿ ಮಾನ್ಯ ಎಸ್ ಟಿ ಸೋಮಶೇಖರ್ ಅವರೇ, ನಿಮಗೊಂದು
ನೇರವಾದ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೀವಿ ಕಾಂಗ್ರೆಸ್ನವರು. ದಯಮಾಡಿ ಮೈಸೂರಿಗೆ ಬಂದು ಕೆಲಸ ಮಾಡ್ತಾ ಇರುವಂಥ ಅಧಿಕಾರಿಗಳ ವರ್ಗವನ್ನು ನೀವು ಹೀನಾಯಮಾನವಾಗಿ ಮೀಟಿಂಗ್ಗಳಲ್ಲಿ ಬೈಯುವಂಥ ಕೆಲಸವನ್ನು ಮಾಡಬೇಡಿ. ಈಗಾಗಲೇ ಅವರು ವೈದ್ಯಾಧಿಕಾರಿಗಳ ಸಂಘ ಎಚ್ಚರಿಕೆ ಕೊಟ್ಟಿದೆ, ಅದಕ್ಕೆ ನಾವು ಬೆಂಬಲವನ್ನು ಸೂಚಿಸ್ತೀವಿ. ಮೈಸೂರಲ್ಲಿ ಏನಾದರೂ ಕೆಲಸಗಳಾಗಿದ್ದರೆ ಅಧಿಕಾರಿಗಳ ವರ್ಗದಿಂದ ಕೆಲಸ ಆಗಿದೆ ಹೊರತು BJPಯವರ ರಾಜಕಾರಣದಿಂದ ಅಲ್ಲ. ನೀವೆಲ್ಲ ಟಾಸ್ಕ್ ಫೋರ್ಸ್ಗೆ ಹಂಚ್ಕೊಂಡಿದ್ದೀರಿ, ಏನು ಕೆಲಸ ಮಾಡಿದಿರಿ? ಮಾತೆತ್ತಿರ ಪ್ರತಾಪ್ ಸಿಂಹ ಅವರು ನಾನು ಮಾಡಿದೆ ಅಂತ ಹೇಳ್ಕೊಂತೀರಲ್ರಿ. ನೀವು ಮಾಡ್ತಾ ಇರೋದಲ್ಲ, ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಅಧಿಕಾರಿಗಳಿಗೆ ನೀವು ಕ್ರೆಡಿಟ್ ಕೊಡಬೇಕು. ಅಧಿಕಾರಿಗಳು ಹೆಚ್ಚು ಕಮ್ಮಿ ಮಾಡಿದ್ರೆ ನೋಡಿ ಮೈಸೂರು ಜನರು ಸಂಕಟ ಸಿಕ್ಕಾಕ್ಸ್ಕೊಳ್ಳೋಂಥ ಕೆಲಸ ಆಗುತ್ತೆ. ದಯಮಾಡಿ ಅವರಿಗೆ ನೀವು ಬೈಯುವಂಥ ಕೆಲಸ ಆಗಲಿ ಮತ್ತೊಂದು ಮಾಡಬೇಡಿ. ಅವ್ರನ್ನ ನೀವು ಗಣನೆಗೆ ತೆಗೆದುಕೊಂಡು ಅವ್ರನ್ನ ಕಾನ್ಫಿಡೆನ್ಸ್ ತಗೊಂಡು ಕೆಲಸ ಮಾಡಿಸುವಂಥ ಕೆಲಸವನ್ನು ಮಾಡಬೇಕು. ಇಡೀ ಮೈಸೂರಲ್ಲಿ ಎಲ್ಲ ಕೊರೋನಾ ಕೆಲಸದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವ್ರಿಗೆಲ್ಲ ಕಾಂಗ್ರೆಸ್ ಪಕ್ಷದಿಂದ ನಾವು ವಿ ವಿಲ್ ಸೆಲ್ಯೂಟ್. ದಯಮಾಡಿ ನಿಮ್ಮ ಕಾರ್ಯವೈಖರಿಯನ್ನು ನೀವು ಮುಂದುವರಿಸಿ, ಇನ್ಕ್ಲೂಡಿಂಗ್ ಪೊಲೀಸ್ ಅಂತೂ ಮೈಸೂರಲ್ಲಿ ಪೊಲೀಸ್ ಕಮಿಷನರ್ ಇರ್ಬೋದು, DCPಗಳು ಇಬ್ಬರು ಇರ್ಬೋದು, ಪೊಲೀಸ್ ವ್ಯವಸ್ಥೆ ಇರ್ಬೋದು, ಭಾಳ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ. ಪೌರ ಕಾರ್ಮಿಕರನ್ನು 24 hours ಕೆಲಸ ಮಾಡ್ತಾಯಿದ್ದಾರೆ. ವೈದ್ಯಾಧಿಕಾರಿಗಳು, ನರ್ಸ್ಗಳು, ಆಂಬುಲೆನ್ಸ್ನವರು, ಪ್ರೆಸ್ನವರು ಇವರೆಲ್ಲ ಸೇರಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ರಿಗೂ ಕ್ರೆಡಿಟ್ ಹೋಗಬೇಕು ಹೊರತು ನಾನು ಮಾಡಿದೆ ಪ್ರತಾಪ್ ಸಿಂಹ ಹಬ್ಬ ಬಂದಲ್ಲಿ ಗಿರ್ಕಿ ಹೊಡೆಯುವಂಥ ಕೆಲಸ ಏನು ಮಾಡ್ತಾ ಇಲ್ಲ. ಇಲ್ಲಿ ಪ್ರತಾಪ್ ಸಿಂಹ ಅವ್ರು ಗಿರ್ಕಿ ಹೊಡಿತಾ ಇಲ್ಲ, ಬರೇ ಮಾಧ್ಯಮಗಳಲ್ಲಿ ಹೇಳಿಕೆ ಕೊಡ್ತಾ ಇದ್ದಾರೆ. ದಯಮಾಡಿ ಪ್ರತಾಪ್ ಸಿಂಹ ಅವರೇ ನನಗೊಂದು ಮಾಹಿತಿಯನ್ನು ಕೊಡಿ. ನೀವು ಕೊರೋನಾ ಸಂದರ್ಭದಲ್ಲಿ ಎಷ್ಟು ದುಡ್ಡನ್ನು ನೀವು ಕೈಯಿಂದ ಖರ್ಚು ಮಾಡಿದ್ದೀರಿ ಅನ್ನುವಂಥದ್ದು ಲೆಕ್ಕ ಕೊಡ್ರಿ. ನಾನೇ ಮನೆಗೆ ಹೋಗಿ ಪ್ರಚಾರ ಮಾಡ್ತೀನಿ. ದಯಮಾಡಿ ನನಗೆ ಒಂಚೂರು ಮಾಹಿತಿ ಕೊಟ್ಟರೆ ನನ್ನ ವಾಟ್ಸಪ್ಗೆ ಕಳಿಸಿರೆ ಅದನ್ನು ಪ್ರಿಂಟೌಟ್ ಮಾಡ್ಕೊಂಡು ಪಾಂಪ್ಲೆಟ್ ಥರ ಪ್ರಿಂಟ್ ಮಾಡಿ ಮನೆ ಹೋಗಿ ನೋಡಿ ಪ್ರತಾಪ್ ಸಿಂಹ ಅವರು ಇಂಥ ಒಳ್ಳೆ ಕೆಲಸ ಮಾಡೋರೆ ಅಂತ ನಾನು ಹೇಳ್ತೀನಿ. ಎಲ್ಲ ಬೇರೆ ಯಾರೋ ಕೆಲಸ ಮಾಡಿದ್ದನ್ನು ನಾನು ಮಾಡಿದೆ ಅಂತ ಊರಲ್ಲಿ ಹೇಳ್ಕೊಂಡು ಎಷ್ಟು ಸುಳ್ಳು ಹೇಳ್ತೀರ ನೀವು? ಬೆಂಗಳೂರು ಟು ಮೈಸೂರು ನ್ಯಾಷನಲ್ ಹೈವೇ ನಾನೇ ತಂದೆ ಅಂತೀರಿ. ನಿಮ್ಮ MP ವ್ಯಾಪ್ತಿಗೆ ಬರುವಂಥ ಲೆಂತ್ ಅದು ಬರೀ 7 ಕಿಲೋಮೀಟ್ರ್ ಅಷ್ಟೇ. ಸಿದ್ಲಿಂಗ್ಪುರದಿಂದ ಮೈಸೂರು ಆ 7 ಕಿಲೋಮೀಟ್ರಿಗೆ ಮಾತ್ರ ನಿಮ್ಮನ್ನು ಕನ್ಸರ್ನ್ ತಗೋತಾರೆ. ಇನ್ನು ಮಿಕ್ಕಿದ್ದು ಮಂಡ್ಯ MP, ಆಮೇಲೆ ರಾಮನಗರ MP DK ಸುರೇಶು, ಅವ್ರದ್ದು ಕೊಡುಗೆ, ಅವ್ರ ಕನ್ಸರ್ನ್ ತಗೊಳ್ಳೋದು ನೀವಲ್ಲ. ನೀವು ದಾರಿ ಉದ್ದಕ್ಕೂ ನೀವೇ ಟಾರಾಕೆ ಬರ್ತಾಯಿದ್ದೀರಾ. ಅದೆಲ್ಲ ಈ ನಗನಹಳ್ಳಿನಲ್ಲಿ ಟರ್ಮಿನಲ್ 800 ಕೋಟಿಗೆ ಆಗೋಯ್ತು ಇನಾಗ್ರೇಷನ್ 2018 ಅಂತ ಹೇಳ್ಕೊಂಡಿದ್ರಲ್ಲ, ಎಲ್ಲಿ ಅದು? ಅದೆಲ್ಲ ಕಂಟೈನರ್ ಕಡ್ಕೊಳ್ಳೋದಲ್ಲ ಬರ್ತದೆ ಅಂತಂದದ್ದು ಎಲ್ಲಿ ಅದು? ಆಮೇಲೆ ಕುಶಾಲನಗರಕ್ಕೆ ನೆಕ್ಸ್ಟ್ ಚುನಾವಣೆ ನಾನು ಕಂಟೆಸ್ಟೇ ಮಾಡಲ್ಲ ರೈಲು ಬಿಡ್ದಿದ್ರಿ ಅಂತ ಹೇಳಿದ್ರಲ್ಲ, ಎಲ್ಲಿ ಅದು? ಈಗ 2ನೇ ಸರ್ವೆ ಶುರು ಮಾಡ್ಕೊಂಡಿದ್ದೀರಿ. 1ನೇ ಸರ್ವೆ 5 ಕೋಟಿ ಖರ್ಚು ಮಾಡಿ ಆಗೋಗಿದೆ. ಈಗ 2ನೇ ಸರ್ವೆ ಶುರು ಮಾಡ್ಕೊಂಡಿದ್ದೀರಿ. ಯಾವಾಗ ಮುಗೀತದೆ? ಇದು ಯಾಕೆ ಬರೀ ಸುಳ್ಳು ಹೇಳ್ಕೊಂತಿರ್ತೀರಲ್ರಿ ಪ್ರತಾಪ್ ಸಿಂಹ ಅವರೇ? ಸುಳ್ಳು ಹೇಳ್ಬೇಡ್ರಿ. ಏನು ಕೆಲಸ ಮಾಡಿದ್ರಿ ಹೇಳ್ರಿ ಜನಗಳಿಗೆ. ಆ ಕೊಡಗು ಕತೆ ಏನು ರೀ? ಕೊಡಗಿನಲ್ಲಿ ಏನಾಗ್ತಾಯಿದೆ ಅಂದರೆ ಜನ ಜಾಸ್ತಿ ಸಾಯ್ತಾರಲ್ಲ ಪಾಪ ಜನಗಳಲ್ಲಿ. ಅಲ್ಲೇನು ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾಯಿಲ್ಲ. ನಿಮ್ಮ ಆಟ ಅಲ್ಲಿ ನಡೀತಾ ಇಲ್ವಾ ಇಲ್ಲ ಏನು ಅರ್ಥ ಆಗ್ತಾಯಿಲ್ಲ. ಯಾಕೆಂದರೆ ಅಲ್ಲಿರೋ ಇಬ್ಬರು MLAಗಳು BJPಯವರೇ. ಜಾಸ್ತಿ ಮಾತಾಡಿದ್ರೆ ಓಡಿಸ್ತಾರೆ ಇಲ್ಲಿ ಮೈಸೂರಿಗೆ ಬಂದು ಅವ್ರಿಗೆ ತಂದಿಕ್ಕು ಅಂತ ಕೆಲಸವನ್ನು ಮಾಡ್ತಾಯಿದ್ದೀರಿ. ಅವ್ರ ಕ್ಷೇತ್ರಕ್ಕೆ ಒಬ್ಬರ ಕ್ಷೇತ್ರಕ್ಕೆ ಹೋಗೋದು, ಅವ್ರನ್ನ ಹೊಗಳೋದು, ಇನ್ನೊಬ್ಬರು ಕ್ಷೇತ್ರಕ್ಕೆ ಹೋಗೋದು, ಇನ್ನೊಬ್ಬರನ್ನ ತೆಗೊಳ್ಳೋದು, ಈ ಕೆಲಸ ಓಡಾಡ್ತಾ ಇದ್ದೀರಿ ಹೊರತು ನೀವು ಕೊರೋನಾ ಸಂದರ್ಭದಲ್ಲಿ ದಯಮಾಡಿ ಪ್ರಾಮಾಣಿಕವಾಗಿ ಒಂದಷ್ಟು ಕೆಲಸ ಮಾಡಿ ಜನಗಳ ಜೀವ ಉಳಿಸಿ. ಅದು ನಾವು ನಿಮ್ಮಲ್ಲಿ ಕೇಳ್ಕೊಳ್ಳೋವಂಥದ್ದು ಪ್ರಮುಖವಾಗಿ. ಅದು ನೀವು ಜಿಲ್ಲಾಧಿಕಾರಿಗಳನ್ನೇ ಕೇಳಬೇಕು ಸರ್. ಅಲ್ಲ, ಅದು ಡೀಟೇಲ್ಸ್ ಬೇಕಾದ್ರೆ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸರ್ಕಾರದ ವ್ಯವಸ್ಥೆಯಲ್ಲಿ ನನಗನ್ಸುತ್ತೆ ಅಲ್ಲೇನೇನು ಗೋಲ್ಮಾಲ್ ಮಾಡುವಂಥದ್ದು ಏನು ಅವಕಾಶ ಇರಲ್ಲ ಅಂತ ಕಾಣಿಸಿದೆ. 5,800 ಕೋಟಿ ಕೊರೋನಾಗೆ ಅಂತ ಖರ್ಚು ಮಾಡಿದ್ದೀವಿ ಅಂತ ಹೇಳ್ಕೊಂಡವರಪ್ಪ ಕರ್ನಾಟಕ ಸರ್ಕಾರ BJPಯವರು. ಅದಕ್ಕೆ ಲೆಕ್ಕ ಕೊಡಿ ಅಂತ ಸಿದ್ದರಾಮಯ್ಯರು 25 ಲೆಟ್ರ್ ಬರೆದಿದ್ರು. ಒಂದು ದಿವಸ ಒಂದು ಪತ್ರ ಬರಲಿಲ್ಲ, ಒಂದು ಲೆಕ್ಕ ಕೊಡಲಿಲ್ಲ. ಈ ಸರಿ 8,000 ಕೋಟಿ ಖರ್ಚಾಗಿದೆ ಅಂತ ಹೇಳ್ಕೊಂಡವ್ರು. 8,000 ಕೋಟಿ ಲೆಕ್ಕ ಕೊಡಿಸಿ ಪ್ರತಾಪ್ ಸಿಂಹ ಅವರೇ 41 ಕೋಟಿ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊತೀರ? ಇವ್ರು ಅಟ್ಲೀಸ್ಟ್ ಇದನ್ನು ಬ್ರೇಕಪ್ ಅದು ಕೊಟ್ಟವ್ರಲ್ಲ ಸರ್, ಸರ್ಕಾರ ಅದನ್ನು ಕೊಟ್ಟಿಲ್ವಲ್ಲ. ಇವರು ನಾವು ಕೇಳ್ತಾ ಇರೋದು 5,800 ಕೋಟಿ ಕರೆಕ್ಟ್. DC ಕೊಟ್ಟರೆ ಸರ್ಕಾರ ಕೊಟ್ಟಂಗೆ ಇಲ್ಲ. ನಾನು ಸರ್ಟಿಫೈ ಮಾಡ್ತಾ ಇಲ್ಲ. DC ಕೊಟ್ಟಿರೋ ಲೆಕ್ಕ ಸರಿ ಇದೆ ಅಂತ ಸರ್ಟಿಫೈ ಮಾಡ್ತಾ ಇಲ್ಲ. ಲೆಕ್ಕ ಕೊಡಿ 41 ಕೋಟಿಗೆ ಅಂತ ಅವ್ರದ್ದೇ ಸರ್ಕಾರ ಇರುವಂಥ ಜನಪ್ರತಿನಿಧಿ ಅವರ IAS ಆಫೀಸರ್ಗೆ ಕೇಳಿರುವಂಥ ಪ್ರಶ್ನೆಗೆ ಅವರು ಸಾಯಂಕಾಲನೇ ಲೆಕ್ಕ ಕೊಟ್ಟರು ಬ್ರೇಕಪ್. ಡೀಟೇಲ್ಸ್ ಅಕೌಂಟ್ಸ್ ಬೇಕಾದ್ರೆ DC ಆಫೀಸಲ್ಲಿ ತಗೊಂಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು. ನಾವು ಕೇಳ್ತಾ ಇದ್ದೀವಿ, ದಯಮಾಡಿ ಪ್ರತಾಪ್ ಸಿಂಹ ಅವರೇ ನಮ್ಗೆ ಲೆಕ್ಕ ಕೊಡಿ. ನೀವು ಕರ್ನಾಟಕ ರಾಜ್ಯದಲ್ಲಿ 5,600 ಕೋಟಿ ಖರ್ಚು ಮಾಡಿದ್ದೀರಲ್ಲ ಲಾಸ್ಟ್ ಇಯರು, ಈ ಸರಿ 8,000 ಕೋಟಿ ಖರ್ಚು ಮಾಡಿದ್ರೆ ಅದಕ್ಕೆ ಲೆಕ್ಕ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಇಲ್ಲ, ನನಗೆ ಅದು ಗೊತ್ತಿಲ್ಲ ಸರ್. ಬ್ರೇಕಪ್ ನೋಡಿದ್ದೀನಿ ನಾನು. ಅದರಲ್ಲಿ ಅವ್ಯವಹಾರ ಆಗಿದೆ ಅನ್ನುವಂಥದ್ದು, ಆಗಿಲ್ಲ ಅನ್ನುವಂಥದ್ದು ತನಿಖೆ ಆದರೆ ಗೊತ್ತಾಗ್ಬೋದು.
ಸಾವಿನ ಸಂಖ್ಯೆ ಜಿಲ್ಲಾಡಳಿತ ಕೊಡಲ್ಲ ಸರ್. ಡಿಸ್ಟಿಕ್ ಎಲ್ಲ ಒಂದು ವ್ಯವಸ್ಥೆ ಹೆಂಗಿದೆ ಅಂದರೆ ಸರ್ ಮಾದೇವಸ್ವಾಮಿ ಅವರು, ಒಂದು ವ್ಯವಸ್ಥೆ ಆಗಿದೆ ಇಲ್ಲಿ ಅಂದರೆ, ಇಲ್ಲಿ DSO ಅಂತ ಇದ್ದಾರೆ ಸರ್, ಡಿಸ್ಟ್ರಿಕ್ಟ್ ಸರ್ವಿಲಿಯನ್ಸ್ ಆಫೀಸರ್ ಅಂತ. ಈಸ್ ದ ಹೆಡ್. ಡಿಸ್ಟ್ರಿಕ್ಟ್ ಸರ್ವಿಲಿಯನ್ಸ್ ಆಫೀಸರು ನೇರವಾಗಿ ICMRಗೆ ಅಪ್ಡೇಟ್ ಮಾಡ್ತಾರೆ. ಆ DSOಗೆ ಯಾರು ಕೊಡ್ತಾರೆ ಲೆಕ್ಕ? ಕಾರ್ಪೊರೇಷನ್ ಇದ್ದರೆ ಕಾರ್ಪೊರೇಷನವ್ರು ಕೊಡ್ತಾರೆ, ತಾಲೂಕಿದ್ರೆ ತಾಲೂಕು ತಹಶೀಲ್ದಾರ್ ಕೊಡ್ತಾರೆ. ತಾವು ಹೇಳಿದಾಗ DC ಹೋಲ್ ಉಸ್ತುವಾರಿ. ನಾವು ಅದನ್ನೇ ಹೇಳ್ತಾ ಇದ್ದೀವಿ. ಸಾರಾ ಮಹೇಶ್ ಅವರು ಮಾಡಿರುವಂಥ ಒಂದು ಗಂಭೀರ ಆರೋಪವನ್ನು ಇಡೀ ದೇಶದಲ್ಲಿ ಈ ಥರ ಆಗಿದೆ. ಸುಳ್ಳು ಲೆಕ್ಕ ಕೊಡುವಂಥ ಕೆಲಸ BJPಯವರು ಮಾಡಿದ್ದಾರೆ. ನ್ಯೂಯಾರ್ಕ್ ಟೈಮ್ಸು ಕೊಟ್ಟಿರುವಂಥ ರಿಪೋರ್ಟ್ ಪ್ರಕಾರ ನಮ್ಮ ದೇಶದಲ್ಲಿ 42 ಲಕ್ಷ ಜನ ಸತ್ತಿದ್ದಾರೆ ಅನ್ನುವಂಥದ್ದು ಒಂದು ನ್ಯೂಯಾರ್ಕ್ ಟೈಮ್ಸ್ ರಿಪೋರ್ಟು. ಅವರು ಸರ್ವೆ ಮಾಡಿ ಕೊಟ್ಟಿರುವಂಥ ಒಂದು ರಿಪೋರ್ಟು. ಈ ಸಾರಾ ಮಹೇಶ್ ಅವರು ಹೇಳ್ತಾ ಇರೋ ಪ್ರಕಾರ 3,000 ಜನ ಬರೀ ಮೈಸೂರಲ್ಲೇ ಸತ್ತವ್ರೆ ಅಂತ. ಅಂದರೆ ಕರ್ನಾಟಕದಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆ ಎಲ್ಲ ತಗೊಂಡ್ರೆ, 31 ಜಿಲ್ಲೆ ತಗೊಂಡ್ರೆ ಆಲ್ಮೋಸ್ಟ್ 1 ಲಕ್ಷ ಜನ ಸತ್ತಿದ್ದಾರೆ. ಇವ್ರು ಕೊಡ್ತಾ ಇರೋ ಲೆಕ್ಕ ಎಷ್ಟು? 30,000. ಸೊ ಈ ಅಡಿನಲ್ಲಿ ಇದು ಕರೆಕ್ಟ್ ಇದೆ. ಅದಕ್ಕೆ ಸಿಟ್ಟಿಂಗ್ ಸುಪ್ರೀಂ ಕೋರ್ಟ್ ಜಡ್ಜ್ ಮೂಲಕ ಒಂದು ತನಿಖೆ ಆಗಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ, ಕಾಂಗ್ರೆಸ್ ಪಕ್ಷದ ಒತ್ತಾಯ. ಇದು ನಾನು ಮುಂಚೆನೇ ಹೇಳಿದೆ, ಬಿಗಿನಿಂಗೆಲ್ಲ ಹೇಳಿದೆ.